ಎಲ್ರಿಗೂ ನಮಸ್ತೆ. ನಾನು ಮಧುರಾ. ಕಳೆದ ಸಲ ನಾನೊಂದು ಹೊಸ ಪಾಟ್ನ ಪರ್ಚೇಸ್ ವಿಡಿಯೋ ಮಾಡಿದ್ದೆ. ಅದು ಆಂಥೂರಿಯಂ ಗಿಡಗಳನ್ನು ರೀಪಾಟ್ ಮಾಡೋದಕ್ಕೋಸ್ಕರ ಅಂತಲೂ ಹೇಳಿದ್ದೆ. ಹಾಗೆ ಈ ವಿಡಿಯೋದಲ್ಲಿ ನಾನು ರೀಪಾಟಿಂಗ್ ಮಾಡಿರುವ ಕೆಲಸದೊಟ್ಟಿಗೆ ಇನ್ನೂ ಕೆಲವು ಕೆಲಸವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಆಂಥೂರಿಯಂ ಗಿಡ ನಾನು ಯಾವಾಗ ರೀಪಾಟ್ ಮಾಡ್ತೇನೆ ಹೇಳಿದರೆ, ಬೇರುಗಳು ತೀರಾ ಸಣ್ಣ ಪಾಟಿಂದ ಹೊರಗಡೆ ಬಂದು ಹಾಗೆ ಎಲೆ ನೋಡಿ ತುಂಬ ದೊಡ್ಡದಾಗಿ ಬಂದಿರ್ತದೆ. ಅಂದರೆ ಗಿಡ ಚೆನ್ನಾಗಿ ಬೆಳೆದ ನಂತರ ನಾವು ಆ ಗಿಡದ ಸೈಜಿಗೆ ಅನುಗುಣವಾಗಿ ಮತ್ತೆ ನಾವು ದೊಡ್ಡ ಪಾಟಿಗೆ ಅದನ್ನು ಶಿಫ್ಟ್ ಮಾಡ್ತಾ ಹೋಗೋದಷ್ಟೇ. ಯಾಕಂದರೆ ಸಣ್ಣ ಗಿಡಕ್ಕೆ ದೊಡ್ಡ ಪಾಟ್ನ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚು ನೀರು ಅದರಲ್ಲಿ ಉಳಿದುಕೊಂಡು ಸಣ್ಣ ಗಿಡ ಕೊಳ್ತು ಹೋಗ್ಬೋದು. ಹಾಗಾಗಿ ಇದು ಸಾಕಷ್ಟು ದೊಡ್ಡದಾಗಿದೆ. ಇದು ನೆಟ್ಟೊಂದು ಸುಮಾರು 3 ರಿಂದ 4 ವರ್ಷಗಳಾಗ್ತಾ ಬಂತು. ಈಗ ನೆಕ್ಸ್ಟ್ ಇದನ್ನು ನಾನು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಇನ್ನೂ ಕೆಲವು ಗಿಡಗಳಿದೆ. ಒಂದು 8 ರಿಂದ 9 ಆಂಥೂರಿಯಂ ಗಿಡಗಳನ್ನು ದೊಡ್ಡ ಪಾಟಿಗೆ ನಾನು ಈಗ ರೀಪಾಟ್ ಮಾಡ್ಕೊಳ್ಳುವಂಥದ್ದು. ನಾನು ತೋರಿಸಿದ ಹಾಗೆ ರೀಪಾಟ್ ಮಾಡಿಕೊಂಡ್ರೆ ನಿಮಗೆ ಬೇಸಿಗೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಹೂ ಬರ್ತಾ ಇರ್ತದೆ. ಇದು ಈಗಷ್ಟೇ ಮಾರ್ಚಲ್ಲಿ ನಾನು ಮಾಡ್ತಾ ಇರುವಂತಹ ವಿಡಿಯೋ ನೋಡಿರ್ಬೋದು. ಸಣ್ಣ ಪಾಟಲ್ಲಿ ಕೂಡ ತುಂಬ ಚೆನ್ನಾಗಿ ದೊಡ್ಡ ಹೂಗಳು ಬಂದಿರ್ತದೆ. ನನ್ನಲ್ಲಿ ತೀರಾ ಹೆಚ್ಚು ವೆರೈಟಿ ಏನಿಲ್ಲ, ಒಂದು 8 ರಿಂದ 9 ವೆರೈಟಿ ಇರ್ಬೋದಷ್ಟೇ ಆಂಥೂರಿಯಂ. ಆದರೆ ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿ ಹೂ ಕೊಡ್ತಾ ಇರ್ತದೆ. ಆಂಥೂರಿಯಂನ ಪಾಟಿಂಗ್ ಮಿಕ್ಸ್ ಮಾಡಲಿಕ್ಕೆ ನಾನು ಒಂದಿಷ್ಟು ಸುಡುಮಣ್ಣನ್ನು ತೆಗೆದಿಟ್ಕೊಂಡಿದ್ದೇನೆ. ನಿಮ್ಮಲ್ಲಿ ಸುಡುಮಣ್ಣು ಇಲ್ಲ ಅಂತಾದರೆ ಮಾಮೂಲಿ ಮಣ್ಣು. ಹಾಗೆ ಇದು ತೆಂಗಿನಕಾಯಿಯ ಸಿಪ್ಪೆ ಅಥವಾ ನಾರು. ಇದರ ಬದಲು ನೀವು ಕೋಕೋಪೀಟ್ ಕೂಡ ಬಳಸ್ಬೋದು. ಕೋಕೋಪೀಟ್ ಬಳಸೋದಿದ್ರೆ ಅದನ್ನು ಪಾಟಿಂಗ್ ಮಿಕ್ಸ್ಚರ್ ಮಾಡುವಾಗ ಮಣ್ಣು ಮತ್ತು ಅದನ್ನು ಜೊತೆಯಾಗಿ ಮಿಕ್ಸ್ ಮಾಡಿಕೊಂಡು ಬಳಸ್ಬೋದು. ಇದು ನೋಡಿ, ನಾನು ಹೊಸದಾಗಿ ಪರ್ಚೇಸ್ ಮಾಡಿದಂತಹ ಪಾಟ್, ಅದರಲ್ಲಿ ಡ್ರೈನೇಜ್ ಹೋಲ್ ಅಷ್ಟು ಚೆನ್ನಾಗಿರಲಿಲ್ಲ. ದೊಡ್ಡದಾಗಿ ಡ್ರೈನೇಜ್ ಹೋಲ್ 4 ತೆಗೆದುಕೊಂಡಿದ್ದೇನೆ. ನಂತರ ಒಂದು ಆಂಥೂರಿಯಂ ಗಿಡವನ್ನು ನಿಮಗೆ ತೋರಿಸ್ತೇನೆ ನೋಡಿ. ಹೊರಗಡೆ ಎಲ್ಲ ಬೇರುಗಳು ಬಂದಿದೆ. ಹಾಗೆ ಸ್ವಲ್ಪ ಮೆಲ್ಲಗೆ ಈ ಎಕ್ಸ್ಟ್ರಾ ಬೇರು ಇರೋದನ್ನು ಕಟ್ ಮಾಡಿ ತೆಗಿಬೋದು. ಅದು ತುಂಬ ಮೆತ್ತಗಿರ್ತದೆ, ಅದನ್ನು ಬೇಗ ತೆಗೆದು ಬಿಡ್ಬೋದು. ಹಾಗೆ ಸ್ವಲ್ಪ ಪಾಟನ್ನು ಹೀಗೆ ನೆಲಕ್ಕೆ ಕುಟ್ಟಿಕೊಂಡ್ರೆ ಮತ್ತೆ ಅದರಿಂದ ಬೇರುಗಳೆಲ್ಲ ಬಿಟ್ಟು ಬಿಡ್ತದೆ. ಇದರಲ್ಲಿ ತುಂಬ ಬೇರು ಅಡಿಗೆ ಏನು ಹೋಗಿರೋದಿಲ್ಲ ನೋಡಿ. ಸ್ವಲ್ಪ ಕೂಡ ಬೇರುಗಳಿಗೆ ನಾನಿಲ್ಲಿ ಯಾವುದೇ ಗಾಯ ಮಾಡಿಕೊಳ್ಳಿಲ್ಲ. ಬೇಸಿಗೆಗಾಲದಲ್ಲಿ ರೀಪಾಟ್ ಮಾಡ್ತಾ ಇದ್ದೇನೆ, ಆದ್ದರಿಂದ ಸ್ವಲ್ಪ ಕೂಡ ಬೇರನ್ನು ಟ್ರಿಮ್ ಮಾಡೋದೆಲ್ಲ ನಾನು ಮಾಡ್ಕೊಳ್ಳೋದಿಲ್ಲ. ಹಾಗೆ ದೊಡ್ಡ ಪಾಟಲ್ಲಿ ಮೊದಲಿಗೆ ಕೆಳಭಾಗದಲ್ಲಿ ಒಂದಿಷ್ಟು ತೆಂಗಿನ ಸಿಪ್ಪೆ, ಇದರ ಬದಲಾಗಿ ಅಡಿಕೆ ಸಿಪ್ಪೆ ಕೂಡ ಹಾಕ್ಕೊಳ್ಬೋದು, ಆದರೆ ಇದೇ ತುಂಬ ಚೆನ್ನಾಗಿ ಆಗ್ತದೆ. ಹಾಗೆ ಮತ್ತೊಂದು ಪದರ ಸುಡುಮಣ್ಣು ಇಲ್ಲದೇ ಇದ್ದರೆ ಮಾಮೂಲಿ ಮಣ್ಣಿಗಾದರೆ ಸ್ವಲ್ಪ ಕೋಕೋಪೀಟ್ ಮಿಕ್ಸ್ ಮಾಡಿ ಹಾಗೆ ಕೂಡ ನೀವು ಪಾಟಿಂಗ್ ಮಿಕ್ಸ್ ಮಾಡ್ಕೊಳ್ಬೋದು. ಮತ್ತು ಅದನ್ನು ನೋಡಿಕೊಂಡು ಈ ಗಿಡವನ್ನು ಇಟ್ಕೊಳ್ಬೇಕು. ಯಾಕಂದರೆ ಗಿಡ ತುಂಬ ಮೇಲ್ಗಡೆವರೆಗೆ ಬರೋದು ಬೇಡ. ತುಂಬ ಪಾಟಿಂಗ್ ಮಿಕ್ಸ್ ಇದಕ್ಕೇನು ಬೇಕಾಗೋದಿಲ್ಲ. ಒಂದು ಅರ್ಧ ಭಾಗದಷ್ಟು ಪಾಟಿಂಗ್ ಮಿಕ್ಸ್ ಹಾಕ್ಕೊಂಡು ಮತ್ತೆ ಮಾಮೂಲಾಗಿ ಈ ತೆಂಗಿನ ನಾರನ್ನೇ ಪಾಟಿನ 3/4 ಭಾಗ ಆಗುವಷ್ಟು ಇಟ್ಕೊಳ್ಳೋದು. ನೋಡಿ, ಇಲ್ಲಿ ನಿಮಗೆ ನೋಡುವಾಗ ಗೊತ್ತಾಗ್ಬೋದು ಹೇಗೆ ಇಟ್ಕೊಂಡಿದ್ದೇನೆ ಹೇಳಿ. ತೀರಾ ಮಣ್ಣು ಇದಕ್ಕೆ ಬೇಕಾಗೋದಿಲ್ಲ. ಹಾಗಂತೇಳಿ ಮಣ್ಣು ಇಲ್ಲದೇ ಇದ್ದರೆ ಕೂಡ ಆಗೋದಿಲ್ಲ. ಮೇಲ್ಗಡೆಯಿಂದ ಒಂಚೂರು 1-2-3 ಬಗಸೆಯಷ್ಟು ಮಣ್ಣು ಮತ್ತೆ ಹಾಕ್ಕೊಳ್ತೇನೆ ಅಷ್ಟೇ. ಇದಕ್ಕೆ ಪ್ರತಿನಿತ್ಯ ನೀರು ಬಿಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಇದರ ಎಲೆಗಳಿಗೆ ಮತ್ತು ಹೂಗಳಿಗೆ ನೀರನ್ನು ಸ್ಪ್ರೇ ಮಾಡ್ಕೊಳ್ತೇನೆ ನಾನು. ಹಾಗೆ ಸ್ಪ್ರೇ ಮಾಡಿಕೊಂಡ್ರೆ ಮಾತ್ರ ಬೇಸಿಗೆಗಾಲದಲ್ಲಿ ಅಥವಾ ಯಾವುದೇ ಸಮಯದಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಈ ಆಂಥೂರಿಯಂ ಗಿಡಗಳು. ಮೇಲ್ಗಡೆ ಪಾಟ್ ಆಲ್ಮೋಸ್ಟ್ ಫುಲ್ ಆಗುವವರೆಗೆ ತೆಂಗಿನ ನಾರನ್ನು ಇಟ್ಕೊಂಡಿದ್ದೇನೆ. ಹೀಗೆ ಸಣ್ಣ ಪಾಟಲ್ಲಿರುವಂತಹ ಎಲ್ಲ ಗಿಡಗಳನ್ನು ಕೂಡ ನಾನೀಗ ರೀಪಾಟಿಂಗ್ ಮಾಡ್ಕೊಳ್ಬೇಕು. ತೆಂಗಿನ ಸಿಪ್ಪೆ ಖಾಲಿ ಆದರೆ ಈ ರೀತಿಯಾಗಿ ಮೇಲ್ಗಡೆ ಗೊಬ್ಬರವನ್ನು ಕೂಡ ಇಟ್ಕೊಂಡಿದ್ದೇನೆ. ಗೊಬ್ಬರ ಹೇಳಿದರೆ ಇದು ಕಾಂಪೋಸ್ಟ್ ಆಗಲಿಲ್ಲ, ಹಾಗಾಗಿ ಕಸ ಇರ್ತದೆ ಅಷ್ಟೇ. ಇದನ್ನು ಕೂಡ ಉಪಯೋಗಿಸ್ತೇನೆ ನಾನು. ರೀಪಾಟ್ ಮಾಡಿ ಸುಮಾರು 15 ದಿನ ಆಯಿತು. ನಂತರ ಈ ಗಿಡಗಳನ್ನು ನೀವು ನೋಡ್ತಾ ಇದ್ದೀರಿ. ಯಾವ ಗಿಡಕ್ಕೂ ಕೂಡ ಡ್ಯಾಮೇಜ್ ಆಗಲಿಲ್ಲ. ಹಾಗೆ ಸ್ವಲ್ಪ ಹೂಗಳು ಆಲ್ರೆಡಿ ಇತ್ತು. ಇನ್ನೂ ಕೂಡ ಹೆಚ್ಚು ಹೂಗಳು ಬರ್ತಾ ಇದೆ, ಮೊಗ್ಗುಗಳು ಕೂಡ ಬರ್ತಾ ಇದೆ. ನೋಡಿ, ಒಂದೇ ಗಿಡದಲ್ಲಿ 7 ರಿಂದ 8 ಆಂಥೂರಿಯಂ ಹೂಗಳು ನೀವಿಲ್ಲಿ ನೋಡ್ಬೋದು.